ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಶಿರಾ ಮತ್ತು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೇನೆ. ಶಿರಾಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತುಪ್ಪ, ರವೆ, ಡ್ರೈ ಫ್ರೂಟ್ಸ್. ನಾನು ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಆ ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಒಂದು ಕಪ್ಪಿನೊಳಗೆ ಒಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಮೂರನ್ನು ಚೆನ್ನಾಗಿ ತುಪ್ಪದೊಳಗೆ ಹುರಿದುಕೊಳ್ಳಬೇಕು. ಕೆಂಪಾಗುವವರೆಗೆ ಹುರಿದುಕೊಂಡರೆ ಸಾಕು. ನಂತರ ಅದನ್ನು ತೆಗೆದುಕೊಳ್ತಾ ಇದ್ದೇನೆ. ಅದೇ ತುಪ್ಪಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ರವೆಯನ್ನು ಹಾಕ್ತಾ ಇದ್ದೇನೆ. 1 ಕಪ್ ರವೆ, 1 ಕಪ್ ತುಪ್ಪ. ಆ ರವೆ ಹೊಂಬಣ್ಣ ಬರುವವರೆಗೆ ಹುರಿದುಕೊಳ್ಳಬೇಕು. ಒಂದು 6-7 ನಿಮಿಷಗಳ ಕಾಲ ರವೆಯನ್ನು ಹುರಿದುಕೊಳ್ಳಬೇಕು. ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಬೇಕು. ಆನಂತರ ನಾನು ಇಲ್ಲಿ ಅಳತೆ ಮಾಡಿ 3 ಕಪ್ಪಿನಷ್ಟು ನೀರನ್ನು ಇಟ್ಟುಕೊಳ್ತಾ ಇದ್ದೇನೆ. ಬಿಸಿಗೆ ಇಟ್ಟುಕೊಳ್ತಾ ಇದ್ದೇನೆ. ರವೆ ಒಂದು 6-7 ನಿಮಿಷಗಳ ಸಾಕು ಹುರಿದುಕೊಳ್ತಾ ಇದ್ದೇನೆ. ಹುರಿದುಕೊಂಡ ನಂತರ ಕುದಿಯುತ್ತಿರುವ ನೀರನ್ನು ಇಲ್ಲಿ ರವೆಗೆ ಸೇರಿಸಿಕೊಳ್ತಾ ಇದ್ದೇನೆ. ಯಾವುದೇ ರೀತಿ ಗಂಟಾಗಲಾರದಂತೆ ಚೆನ್ನಾಗಿ ಕಲಿಸಿಕೊಳ್ಳಬೇಕು. ಕೈ ಬಿಡಲಾರದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಯಾವುದೇ ರೀತಿ ಗಂಟಾಗಲಾರದಂತೆ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಅದನ್ನು ಮುಚ್ಚಿಡಬೇಕು. ನೀರು ಎಲ್ಲ ಹೋದ ನಂತರ ಸಕ್ಕರೆಯನ್ನು ಸೇರಿಸಿಕೊಳ್ಳಬೇಕು. 1 ಕಪ್ ರವೆಗೆ ನಾನು ಇಲ್ಲಿ 1.5 ಕಪ್ ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೈ ಬಿಡಲಾರದಂತೆ ಅದನ್ನು ಕೈಯಾಡಿಸಿಕೊಳ್ಳಬೇಕು. ಸಕ್ಕರೆ ಮತ್ತು ರವೆ ಎರಡು ಮಿಕ್ಸ್ ಆಗುವಂತೆ ಚೆನ್ನಾಗಿ ಕೈಯಾಡಿಸಿಕೊಳ್ತಾ ಇದ್ದೇನೆ. ನಂತರ ಒಂದು ಅರ್ಧ ಕಪ್ ತುಪ್ಪ ಹಾಕಿದ್ದೆ. ಇನ್ನು ಅರ್ಧ ಕಪ್ ತುಪ್ಪ ಉಳಿದಿತ್ತು. ಅದೇ ಅರ್ಧ ಕಪ್ ತುಪ್ಪವನ್ನು ನಾನಿಲ್ಲೇ ಸೇರಿಸಿಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಮೇಲೆ ಶಿರಾಕ್ಕೆ ಹಾಕ್ತಾ ಇದ್ದೇನೆ ತುಪ್ಪವನ್ನು. ತುಪ್ಪ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾ ಮಾಡಿದ ಶಿರಾ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಂತರ ಇಲ್ಲಿ ಏಲಕ್ಕಿ ಮತ್ತು ಲವಂಗವನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಡ್ರೈ ಫ್ರೂಟ್ಸ್, ತುಪ್ಪದಲ್ಲಿ ಹುರಿದಿರುವ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ. ಶಿರಾ ರೆಡಿ ಆಯಿತು. ಇವಾಗ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ಉಪ್ಪಿಟ್ಟಿಗೆ ಬೇಕಾಗಿರುವ ಸಾಮಗ್ರಿಗಳು: ಎಣ್ಣೆ, ಉಳ್ಳಾಗಡ್ಡಿ, ಟೊಮೊಟೊ, ರವೆ, ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು 7-8 ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ,
ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕುವುದರಿಂದ ಉಪ್ಪಿಟ್ಟು ರುಚಿ ಜಾಸ್ತಿ ಆಗುತ್ತದೆ. ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಂತರ ಉಳ್ಳಾಗಡ್ಡಿ, ನಾನಿಲ್ಲಿ 2 ಉಳ್ಳಾಗಡ್ಡಿಯನ್ನು ಹೆಚ್ಚಿಕೊಳ್ತಾ ಇದ್ದೇನೆ. ಆನಂತರ 1 ಟೊಮೊಟೊ, ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ ಕಾದಿರುವ ನೀರನ್ನು ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನಾನು ಇದಕ್ಕೆ 1.5 ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಕುದ್ದ ನಂತರ ರವೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರವೆ ಹಾಕಿದ ನಂತರ ಯಾವುದೇ ರೀತಿ ಗಂಟು ಆಗಲಾರದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಕರವಾದ ಉಪ್ಪಿಟ್ಟು ಸವಿಯಲು ಸಿದ್ಧವಾಯಿತು. ಉಪ್ಪಿಟ್ಟು ಚೆನ್ನಾಗಿ ಅರಳಬೇಕು. ಉಪ್ಪಿಟ್ಟು ಚೆನ್ನಾಗಿ ಕೈಯಾಡಿಸಿಕೊಳ್ತಾ ಇದ್ದೇನೆ. ಉಪ್ಪಿಟ್ಟು ಶಿರಾ ರೆಡಿ ಆಯಿತು.